ಭುವನೇಶ್ವರಿಗೆ ಕನ್ನಡಾಂಬೆಗೆ ಕನ್ನಡ ಮಾತೆಗೆ ಕನ್ನಡ ಪರ ಹೋರಾಟ ಸಂಘಟನೆಯ ಅಧ್ಯಕ್ಷರು ಪರಮೇಶ್ ಅವರು ಹಾಗೂ ಕನ್ನಡ ರಾಜ್ಯೋತ್ಸವ ಸುಮಧುರವಾಗಿ ಆಚರಣೆ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತ ಸುಜಿತ್ ಮತ್ತು ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲಕ್ಕಿಂತ ಮಹತ್ವದ ವಿಚಾರ ಏನಂದರೆ ಇದು ಕೇವಲ ಸಂಘಟನೆಯವರಿಗೆ ಸೀಮಿತ ಅಲ್ಲ. ಏನಿವತ್ತು ನಾವು ಒಂದು ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೀವಿ, ಸಂಘಟನೆಗೆ ಸೀಮಿತರಲ್ಲ, ಇದು ಪ್ರತಿಯೊಂದು ಮನೆಗೂ ಸೀಮಿತರಾಗಬೇಕು. ಇದು ರಾಜ್ಯ ಸರ್ಕಾರ ಇದು ಏನು ರಜಾ ಕೊಟ್ಟಿದೆ, ಒಂದು ಗೌರ್ಮೆಂಟ್ ಹಾಲಿಡೇ ಅಂತ ಕೊಟ್ಟಿದೆ, ಇದು ಮೌಜು ಮಸ್ತಿ ಕಾರಣ ಆಗ್ತಾ ಇದೆ. ಈ ಮೌಜು ಮಸ್ತಿಗೆ ಬಿಟ್ಟು ಅಟ್ಲೀಸ್ಟ್ ಕನ್ನಡ ಪದ, ಅಟ್ಲೀಸ್ಟ್ ಈ ಏನಿದೆ ಅದು ಬೇರೆ ದೇಶದವ್ರಿಗೆ, ಬೇರೆ ಯಾರು ಕನ್ನಡ ಅಲ್ಲದೇ ಇರೋರಿಗೆ ಹೇಳ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲಕ್ಕಿಂತ ಮಹತ್ವ ಏನಂದರೆ ಕನ್ನಡಿಗರಿಗೆ ಸಾಕಷ್ಟು ಅವಮಾನ ಆಗ್ತಾಯಿದೆ. ಏನು ರಿಸರ್ವೇಷನ್ ಇದೆ ಆ ರಿಸರ್ವೇಷನ್ ನಮಗೆ ಬರ್ತಾ ಇಲ್ಲ. ಕೇವಲ ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಹೋಗ್ತಾ ಇದೆ, ಕನ್ನಡಿಗರಿಗೆ ರಿಸರ್ವೇಷನ್ ಇಲ್ಲ. ಸರೋಜಿನಿ ಮಾಯಿಷಿ ವರದಿ ಲಾಗೂ ಆಗಿಲ್ಲ. 1984ನೇ ಇಸ್ವಿಯಿಂದ ಸತತವಾಗಿ ಹೋರಾಟ ಮಾಡ್ತಾರೆ ಕನ್ನಡ ಹೋರಾಟಗಾರರಿಗೆ ಇದುವರೆಗೆ ಏನು ನ್ಯಾಯ ಸಿಕ್ಕಿಲ್ಲ. ಕನ್ನಡಿಗರಿಗೆ ಅವಮಾನ ಆಗ್ತಾಯಿದೆ. ಈ ದೇಶದಲ್ಲಿ, ಈ ನಾಡಿನಲ್ಲಿ ನಮಗೆ ಹುಟ್ಟು ಬೆಳೆದಂಥ ಜನರಿಗೆ ಅನ್ಯಾಯ ಆಗ್ತಾಯಿದೆ. ಎಲ್ಲಿ ನ್ಯಾಯ? ಹಾಗಾದರೆ 47ರ ಸ್ವಾತಂತ್ರ್ಯ ಬೋಗಸ? ಇದು ನಮಗೆ ಎಕ್ಸ್ಟ್ರಾ ಪ್ರಶ್ನೆ ಕಾಣ್ತಾ ಇದೆ. ಸರ್ಕಾರಗಳು ನಮ್ಮನ್ನು ಆಳ್ತಾ ನಮ್ಮನ್ನು ಹಾಳು ಮಾಡ್ತಾಯಿದೆ. ಎಲ್ಲ ಪೀಸ್ ಮಾಡ್ತಾಯಿದೆ, ಜಾತಿ ಹೆಸರೆಲ್ಲ ಹಾಳು ಮಾಡ್ತಾಯಿದೆ. ಇದನ್ನು ದೂರ ತಳ್ಳಿ ನಾವೆಲ್ಲ ಒಂದೇ, ನಾವೆಲ್ಲ ಕನ್ನಡಿಗರು, ಈ ಭಾರತಾಂಬೆಯ ಮಕ್ಕಳು ನಾವು, ಈ ಕನ್ನಡಿಗರು ನಾವು, ಎಚ್ಚೆತ್ತ ಕನ್ನಡಿಗರು ನಾವು. ಸಾಮಾನ್ಯ ಕನ್ನಡ ರಕ್ತ ಉಯ್ಯುತ್ತೆ. ರಾಷ್ಟ್ರಕೂಟರು, ಕದಂಬರು, ಚಾಲುಕ್ಯರು, ಒಡೆಯರು ಇವರೆಲ್ಲ ಈ ಸೇವೆಗಳು ನೆನಪು ಮಾಡಿಕೊಂಡ್ರೆ ನಮಗೆ ಕಣ್ಣಲ್ಲಿ ನೀರು ಬರ್ತದೆ. ಈ ದಾರಿಯಲ್ಲಿ ನಮ್ಮ ಕನ್ನಡಿಗರಿಗೆ ನೀವು ರಕ್ಷಣೆ ಕೊಡ್ತಾ ಇಲ್ಲ, ರಿಸರ್ವೇಷನ್ ಕೊಡ್ತಾ ಇಲ್ಲ. ಎಲ್ಲಿ ಹೋಗ್ಬೇಕು ನಾವು? ಸರ್ಕಾರಕ್ಕೆ ಇದನ್ನೊಂದು ಎಚ್ಚರಿಕೆ ಸಂದೇಶ ಹೇಳ್ತಾ ಇದ್ದೇವೆ. ಇವತ್ತು ಒಳ್ಳೆಯ ದಿವಸ ಇದೆ. ಯಾವುದೇ ರೀತಿ ಬೇರೆ ರೀತಿ ನಾವು ಮಾತಾಡದೆ ಒಂದು ಒಳ್ಳೆಯ ಮಾತಿನಲ್ಲಿ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ. ದಯವಿಟ್ಟು ಕನ್ನಡಿಗರಿಗೆ ಯಾವುದೇ ರೀತಿ ಅವಮಾನ ಮಾಡದೆ ನಮ್ಮ ರಿಸರ್ವೇಷನ್ ಏನಿದೆ ದಯವಿಟ್ಟು ಕೊಡಿ ಅಂತ ಈ ಮೂಲಕ ಮನವಿ ಮಾಡ್ತಾಯಿದ್ದಾರೆ. ನಮಸ್ಕಾರ. ಶುಭಾಶಯಗಳು. ನಮ್ಮ ಕನ್ನಡ ರಾಜ್ಯ ಒಂದು ಅದ್ಭುತವಾದ ರಾಜ್ಯ, ಒಂದು ನಾಡು. ಇಲ್ಲಿ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕವಿ ಕುವೆಂಪುರವರು ಹೇಳಿದ್ದಾರೆ. ಈ ಹಬ್ಬ ಇವತ್ತು ನಾವು ಒಂದು ನಾಡ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ. ಎಲ್ಲ ಜನಜಾತಿಗಳು ಸಂಭ್ರಮದಿಂದ ಒಂದಾಗಿ ಕನ್ನಡಿಗರಾಗಿ ನಾವು ಆಚರಿಸ್ತಾ ಇದ್ದೀವಿ. ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ಈ ನಮ್ಮ ನಾಡು ಬೆಳೆಯಲಿ, ನಮ್ಮ ನಾಡಿನ ಜನರು ಬೆಳೆಯಲಿ ಮತ್ತು ಇಲ್ಲಿ ಸುಖ ಶಾಂತಿ ಇರಲಿ ಅಂತಲೂ ನಾನು ಇವತ್ತು ಬೇಡಿಸ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಿರುವ ಹಾಗೆ ಕೆಲವು ಕೋಮ ಜಂತುಗಳು ವಿಷ ಬೀಜ ಬಿತ್ತುವವರು ನಮ್ಮ ನಾಡಿನ ಈ ಕೋಮ ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ವಿಷ ಬೀಜವನ್ನು ಬಿತ್ತಿ ಜನರಲ್ಲಿ ಸಮುದಾಯಗಳಲ್ಲಿ ಒಂದು ಬಿರುಕನ್ನು ಬೀಳಿಸ್ತಾ ಇದ್ದಾರೆ. ಇಲ್ಲಿ ನೂರಾರು ವರ್ಷದಿಂದ ಸುಖ ಶಾಂತಿಯಾಗಿ ಬಾಳುತ್ತಿರುವ ಈ ಜನಾಂಗಗಳು ಎಲ್ಲ ಸೇರಿ ಈ ವಿಷ ಜಂತುಗಳಿಗೆ ತಿರಸ್ಕರಿಸಬೇಕು ಮತ್ತು ಅವರಿಗೆ ಧಿಕ್ಕರಿಸಬೇಕು. ಮತ್ತು ನಾವು ಹೇಗೆ ನೂರಾರು ವರ್ಷಗಳಿಂದ ಬಾಳ್ಕೊಂಬರ್ತಾ ಇದ್ದೀವಿ ಅದೇ ಥರ ಬಾಳಬೇಕಂತ ನಾನು ಇವತ್ತು ಈ ನಮ್ಮ ನಾಡ ಹಬ್ಬದ ಶುಭ ದಿನದಲ್ಲಿ ನಿಮ್ಮ ಮಾಧ್ಯಮ ವತಿಯಿಂದ ಕೋರ್ಕೊಳ್ತಾ ಇದ್ದೀನಿ. ನಾಡಿನ ಸಮಸ್ತ ಜನರಿಗೆ ಮತ್ತು ನಮ್ಮ MDCC ತಂಡ ಮತ್ತು ನಮ್ಮ ಅದರ ಅಧ್ಯಕ್ಷರಾದ ಸುಜಿತ್ ಅವರು ಇವರಿಗೂ ಶುಭಾಶಯವನ್ನು ಕೋರೋದಕ್ಕೆ ಬಯಸ್ತೀನಿ. ನಾನು ಹಿಂದೆ 4 ವರ್ಷದಿಂದ ಸತತವಾಗಿ ಇವರು ಇದನ್ನು ಆಚರಿಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇವರು ಎಲ್ಲ ಜನಾಂಗದವ್ರನ್ನ ಇಲ್ಲಿ ಸೇರಿಸಿದ್ದಾರೆ. ಇಲ್ಲಿ ಕನ್ನಡಿಗರಾಗಿ ನಾವು ಇಲ್ಲಿ ಸೇರಿದ್ದೇವೆ. ಮತ್ತೊಂದು ಸಲ ನಾನು ಎಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಹೇಳುತ್ತಾ ಈ ಸೌಹಾರ್ದತೆಯನ್ನು ಕಾಪಾಡಬೇಕಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಕನ್ನಡ ನಾಡು ನೆಲ ಜಲ ವಿಚಾರದಲ್ಲಿ ನಮ್ಮ ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನು ಪ್ರತಿಯೊಂದು ಹೋರಾಟದಲ್ಲಿ ನಾವು ಮುಂದೆ ನಿಂತ್ಕೊಂಡು ಎಲ್ಲದರಲ್ಲೂ ಭಾಗಿಯಾಗ್ತಾ ಬರ್ತಾಯಿದ್ದು. ಮೈಸೂರಿನ ಪ್ರಧಾನ ಸ್ಥಳ ಇದು ಸಂತ ಫಿಲೋಮಿನಾ ದೇವಾಲಯ. ಪ್ರಧಾನ ಸ್ಥಳಗಳಲ್ಲಿ ಒಂದಾದಂಥ ಸಂತ ಫಿಲೋಮಿನಾ ದೇವಾಲಯದ ಮುಂದೆ
ಸ್ವತಂತ್ರ ನಂತರ ಎಲ್ಲಿ ಕನ್ನಡ ಬಾವುಟ ಇಲ್ಲಿ ಹಾರಿರೋದು ನಾವಂತೂ ಕಂಡಿರಲಿಲ್ಲ. ಸೊ ಇದೊಂದು ಚಾಲೆಂಜ್ ಆಗಿ ತೊಗೊಂಡು ನಾವು ಇದನ್ನು ಕನ್ನಡ ರಾಜ್ಯೋತ್ಸವ ಈ ಸರ್ಕಲಲ್ಲಿ ನಾವು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಪ್ರಯತ್ನ ಪಟ್ಟಾಗ ತುಂಬ ಅಡೆತಡೆಗಳ ನಂತರ ನಾವು ಮೊದಲನೇ ವರ್ಷ ಯಶಸ್ವಿಯಾದ. ಸತತವಾಗಿ ಇದು 4ನೇ ವರ್ಷ ನಾವು ಎಲ್ಲ ನಮ್ಮ ಹಿತೈಷಿಗಳು, ಎಲ್ಲ ನಮ್ಮ ಸಂಘಟನೆಯ ಅಧ್ಯಕ್ಷರುಗಳು, ನಮ್ಮ ಮಾರ್ಗದರ್ಶಕರ ಒಂದು ಮಾರ್ಗದರ್ಶನದಲ್ಲಿ 4ನೇ ವರ್ಷ ಇವತ್ತು ಮಾಡಿದ್ದೇವೆ. ಮತ್ತು ನಮ್ಮ ಈ ಕನ್ನಡ ರಾಜ್ಯೋತ್ಸವ ಏನು ರಜಾ ಸಿಗುತ್ತೆ, ಎಲ್ಲರೂ ಅದು ಮೋಜು ಮಸ್ತಿಗಾಗಿ ಏನು ಮಾಡ್ತಾ ಇದ್ದಾರೆ ಅದು ಮಾಡಬಾರ್ದು. ನಮ್ಮ ಕ್ರೈಸ್ತರಲ್ಲಿ ನಾವು ವಿನಂತಿ, ಸಮಸ್ತ ಕರ್ನಾಟಕದಲ್ಲಿ ನಾನು ಹೇಳಬಲ್ಲೆ, ಸಮಸ್ತ ಕರ್ನಾಟಕದಲ್ಲಿ ಕ್ರೈಸ್ತರ ಒಂದು ಸಮುದಾಯದಿಂದ ಪ್ರಧಾನ ಸ್ಥಳಗಳಲ್ಲಿ ಮಾಡುತ್ತಿರುವ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿರುವ ಏಕೈಕ ಸಂಘಟನೆ ನಮ್ಮ ಮೈಸೂರು ಡಿವಿಷನ್ ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಸಮಸ್ತ ಕರ್ನಾಟಕದಲ್ಲಿ ನಾನು ನಮ್ಮ ಕ್ರೈಸ್ತರಿಗೆ ಮನವಿ ಮಾಡ್ತೇನೆ, ಇದು ಮೋಜು ಮಸ್ತಿಯಲ್ಲಿ ಕಳೆಯುವಂಥ ದಿನ ಅಲ್ಲ. ದಯವಿಟ್ಟು ನಿಮ್ಮ ಮನೆಗಳ ಹತ್ರ ಒಂದು ಬಾವುಟ, ನಿಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ನೆಡುವುದರ ಮುಖಾಂತರ ನಿಮ್ಮ ಪ್ರೀತಿ ವಿಶ್ವಾಸ ಈ ರಾಜ್ಯದ ಮೇಲೆ ತೋರಿಸಿ ಎಲ್ಲ ಒಗ್ಗಟ್ಟಾಗಿ ಅವರವರ ಏರಿಯಾದಲ್ಲಿ ಕ್ರೈಸ್ತರು ಸೇರಿ ಒಟ್ಟಿಗೆ ಕನ್ನಡ ರಾಜ್ಯೋತ್ಸವ ಇದು ನಮ್ಮ ನಾಡ ಹಬ್ಬ, ಇದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ನಾವು ಈ ನೆಲ ಜಲ ಏನು ಬಳಸ್ತಾ ಇದ್ದೀವಿ ಅದಕ್ಕೆ ಚಿರಋಣಿಯಾಗಿ ನಾವು ಇಲ್ಲಿ ಬಾಳಬೇಕು. ಅದರಿಂದ ಎಲ್ಲರಿಗೆ ಮತ್ತೊಮ್ಮೆ ನಾನು ನಮ್ಮ ಕ್ರೈಸ್ತರಿಗೆ ಮತ್ತೆ ಎಚ್ಚರಿಸ್ತೀನಿ, ದಯವಿಟ್ಟು ಕನ್ನಡ ರಾಜ್ಯೋತ್ಸವನ ಒಂದು ಮೋಜು ಮಸ್ತಿಗೆ ಬಳಸಬೇಡಿ. ಇದನ್ನು ಆಚರಣೆ ನಾಡ ಹಬ್ಬ ಥರ ನಮ್ಮ ಸಮುದಾಯದ ಹಬ್ಬಗಳ ಥರ ಇದು ನಮ್ಮ ನಾಡ ಹಬ್ಬ, ಇದು ಆಚರಣೆ ಮಾಡಿ ಅಂತ ಮನವಿ ಮಾಡ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತೇನೆ.